ಕುರ್ಚಿ ಸಮರಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕ ರಾಯರೆಡ್ಡಿ. ಸಿದ್ದರಾಮಯ್ಯಗೆ ಪರ್ಯಾಯ ಅಂತಂದ್ರೆ ಖರ್ಗೆ ಸಿಎಂ ಆಗಬೇಕು ಅಂತ ಹೇಳೋದರ ಮೂಲಕ ಸಿಎಂ ಕುರ್ಚಿ ಸಮರಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನಾರಚನೆಯ ಕುರಿತು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವಿನಲ್ಲಿ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪರ್ಯಾಯ ಅಂತಂದ್ರೆ ಖರ್ಗೆ ಸಿಎಂ ಆಗಬೇಕು. ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಟ್ಟಂತ ಹೇಳಿಕೆ ಇದು. ಹಿರಿತನದಲ್ಲಿ ಸಿದ್ದರಾಮಯ್ಯಗೆ ಪರ್ಯಾಯ ಅಂತಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ. ಯಾಕೋ ಟೈಮ್ ಸರಿ ಇಲ್ಲ, ಸಿಎಂ ಆಗಿಲ್ಲ ಅಂತ ಖರ್ಗೆ ಹೇಳಿದ್ರು. ನಮ್ಗೆ ಖರ್ಗೆ ಅವರ ಮೇಲೆ ಅಭಿಮಾನ ಇದೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ ಇರಬೇಕು. ಸಿದ್ದರಾಮಯ್ಯನವ್ರನ್ನ ಪಕ್ಷ ತೆಗಿಬೇಕಾದ್ರೆ ಶಾಸಕರ ಅಭಿಪ್ರಾಯ ಖಂಡಿತವಾಗಿ ನೀವು ತೆಗೆದುಕೊಳ್ತೀನಿ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಸಿದ್ದರಾಮಯ್ಯನವ್ರಿಗೆ ಮ್ಯಾಚ್ ಆಗಬೇಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಬೇಕು, ಇಲ್ಲದ್ರೆ ಸಿದ್ದರಾಮಯ್ಯನವರು ಇರಬೇಕು ಅಂತ ನಾನು ಸ್ಪಷ್ಟಪಡಿಸಿದ್ದೇನೆ. ಅಂದರೆ ರಾಯರೆಡ್ಡಿಯವರು ಬೇರೆದವ್ರನ್ನ ಯಾರನ್ನೂ ಒಪ್ಪಲ್ಲ. ನಾನು ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ರಿಪ್ಲೇಸ್ಮೆಂಟ್ ಆಫ್ ಸಿದ್ದರಾಮಯ್ಯ ನಾವು ನೋಡಬೇಕಲ್ಲ. ರಿಪ್ಲೇಸ್ಮೆಂಟ್ ಅಂದರೆ ಅವ್ರಿಗೆ ಪರ್ಯಾಯವಾಗಿ ಯಾರಿದ್ದಾರೆ ಅಂದರೆ ಹಿರಿತನದಲ್ಲಿ ಸನ್ಮಾನ್ಯ ಖರ್ಗೆ ಅವರಿದ್ದಾರೆ. ಅದಕ್ಕೆ ಆ ಮಾತನ್ನು ಮತ್ತು ನಮ್ಗೆ ಅಭಿಮಾನ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾನು ಆಗ್ಬೇಕಂದಿದ್ರೆ 2008 ಆಗಬೇಕಾಗಿತ್ತಪ್ಪ, ನೀವೆಲ್ಲ ಸೋತ್ಬಿಟ್ರಿ, ನೀನು ಸೋತ್ರಿ, ಧರ್ಮ್ ಸಿಂಗ್ ಸೋತರು, ದೇಶಪಾಂಡೆ ಸೋತರು, ಪ್ರಕಾಶ್ MP ಅವತ್ತೆಲ್ಲರೂ ಸೀನಿಯರ್ ಲೀಡರ್ಸನ್ನು ನಾವೇ 32 ಜನ ಸೋತ್ಬಿಟ್ವಿ. ಅವತ್ತಿಂದ ಹಿಡಿದು ನನಗೆ ಆಗಲಿಲ್ಲ, ಯಾಕೋ ನನ್ನ ಟೈಮ್ ಸರಿ ಇಲ್ಲ, ಸಿದ್ದರಾಮಯ್ಯನ ಟೈಮ್ ಸರಿ ಇದೆ, ಆಗಿದ್ದಾನೆ ಅಂತ ಹೇಳಿದರು. ಅದಕ್ಕೆ ನೋಡಿ ಸರ್, ಅದನ್ನು ದಯಮಾಡಿ ರೀಶಫಲ್ ಮಾಡಿ ಒಳ್ಳೆ ಜನ ತಗೊಂಡು ಬರ್ರಿ. ಒಂದು 25 ಜನ ಮಂತ್ರಿಗಳನ್ನು ತೆಗೆದು ಯಾರ್ಯಾರು ಆಗ್ಬೇಕಂತ ಅವ್ರಿಗೆ ಕೊಡ್ರಿ ಅಂತ ಹೇಳಿದೆ ಹೊರತು ನನ್ನನ್ನು ಮಾಡ್ರಿ ಅಂತ ನಾನೇನು ಕೇಳಿಲ್ಲ. ಅವರು ಅದು ಅವ್ರಿಗೆ ಬಿಟ್ಟದ್ದು, ಖರ್ಗೆ ಅವ್ರಿಗೆ ಬಿಟ್ಟು. ಸಿದ್ದರಾಮಯ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.